ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಎಮ್ಮ ಮಲ್ಲಪ್ಪ ಜೋತವರು. ಸಾಲ ಕೊಡೋರಿಗೆ ಬಂತು ನೋಡ್ರಿ ಕೊತ್ತೀಗ. ಯಾಕಂದರೆ ವಾರದ ಬಡ್ಡಿ ಆಗಿರ್ಬೋದು, 15 ದಿವಸದ ಬಡ್ಡಿ ಆಗಿರ್ಬೋದು, ತಿಂಗಳ ಬಡ್ಡಿ ಆಗಿರ್ಬೋದು, ವರ್ಷದ ಬಡ್ಡಿ ಆಗಿರ್ಬೋದು, ಯಾರು ಬಡ್ಡಿ ಆಡ್ತಿದ್ರು ಬಡ್ಡಿ ಆಡೋರಿಗೆ ಮಾತ್ರ ಈ ಸಲ ಕರ್ನಾಟಕ ಸರ್ಕಾರ ಭಾಳ ಗಚ್ಚಂಗೆ ಸ್ಟ್ರಿಕ್ಟಾಗಿ ಕಾನೂನು ಮಾಡ್ಲಿಕ್ಕೆ ಇದು ಇನ್ನು ಸಾಲ ತೊಗೊಂಡವ್ರು ಕಂಪ್ಲೀಟ್ ಮಾಡ್ಬೇಕಷ್ಟ. ಈಗ ಮಾಡ್ತಾರೆ ಇಲ್ಲ ಅಂತಲ್ಲ, ಆದರೂ ಕೆಲವೊಂದು ಕಡೆ ಯಾವಾಗೂ ಸಾಲ ಮಾಡ್ತಿದ್ರು. ಇಸ್ಪೆಟ್ ಆಡೋದಕ್ಕೋ ಮತ್ತೆದಕ್ಕೋ ಮತ್ತೆಲ್ಲೋ ಕುದುರೆ ಬಾಲಕ್ಕೋ ಯಾವ್ಯಾವ ವಿಷಯಗಳಲ್ಲಿ ಸಾಲ ಮಾಡ್ತಾಯಿದ್ರು. ಅಲ್ಲಿ 5 ಬಡ್ಡಿ 10 ಬಡ್ಡಿ 20 ವಾರಕ್ಕೆ 10 ಬಡ್ಡಿ 50 ಬಡ್ಡಿ 100 ಬಡ್ಡಿ ಏಕೆ ಬೆಲೆ ಇಲ್ಲ. ಇಸ್ಪೆಟ್ ಆಡೋರಿಗೆ ಭಾಳ ತೊಂದರೆ ಬಂತಿದ್ದು. ಅಲ್ಲಿ ಸಾಲ ಕೊಡೋರಿಗೂ ಆಯಿತು, ಸಾಲ ತೊಗೊಳೋರಿಗೂ ಆಯಿತು. ಯಾಕಂದರೆ ಇಂಥ ಜೂಸ್ ಆಡೋದು ಮತ್ತೇನು ಆಡೋಂಥ ಜಾಗಗಳಲ್ಲಿ ಇಲ್ಲ ವಾರದ ಬಡ್ಡಿಗಳು ಜೋರಿದ್ದು ಮತ್ತೊಂದಿದ್ದು ಕುಡ್ತಕ್ಕೆ ಆಗದಂಥವ್ರಿಗೆ ಇನ್ನು ಸಾಲ ಕೊಡೋರು 10 ಸಲ ವಿಚಾರ ಮಾಡ್ತಾರೆ. ಅದರಾಗೂ ಲೈಸೆನ್ಸ್ ಇಲ್ಲದ ಮೋಸ್ಟ್ಲಿ ಬಡ್ಡಿ ಆಡಲಿಕ್ಕಿಲ್ಲ ಅನ್ನಿಸ್ತದೆ. ಯಾಕಂದ್ರೆ ಸಾಲ ಕೊಟ್ಟರೆ ಮುಗಿದೋದು ತಾರದು ನಾವು ಗಂಡಾಗಿಬಿಟ್ಟ ಅವನು ನಿಮಗೆ ಕಾನೂನು ತೋರಿಸ್ಲಿಕ್ಕೆ ಶುರು ಮಾಡಿಬಿಡ್ತಾನೆ. ಹೊಸ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಗ್ಬೋದೇನೋ ಅದು ಧೈರ್ಯ ಇದ್ದರೆ. ಯಾಕಂದ್ರೆ ಭಾಳ ಜನ ಸಾಲ ತೊಗೊಳೋರಿಗೆ ಧೈರ್ಯ ಇರೋದಿಲ್ಲ. ಮತ್ತು ನಾಳೆ ಸಾಲ ಬೇಕಲ್ಲ ರೀ. ಯಾಕಂದ್ರೆ ದಿನ ಅದ ಉದ್ಯೋಗ ಮಾಡ್ತಿರ್ತಾರೆ ಅವರು. ಆದರೆ ನಿಜವಾಗಿಯೂ ಒಂದು ಉದ್ಯೋಗಕ್ಕಾಗಲಿ ಮತ್ತದಕ್ಕಾಗಲಿ ಸಾಲ ತೊಗೊಂಡು ಮುಟ್ಸೋಣ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಅಂಥವ್ರಿಗೆ ಮಾತ್ರ ಇದು ದೊಡ್ಡ ರಿಲೀಫ್ ಇದ್ದಂಗಿದು. ಯಾಕೆ ಸಾಲ ಕೊಡೋರಿಗೂ ಒಂದು ಭರವಸೆ ಇರ್ತದೆ, ಗ್ಯಾರಂಟಿ ಇರ್ತದೆ, ಬರ್ತದಪ್ಪ ದುಡ್ಡು ಅಂತೇಳಿ. ಸಾಲ ತೊಗೊಂಡವ್ರಿಗೂ ನಾವು ಲೇಟ್ ಅದು ತುಂಬ್ತೀವಿ ಅನ್ನೋಂಥ ಭರವಸೆ ಇರ್ತದೆ. ಹೀಗಾಗಿ ಸಾಲ ಕೊಡೋರು ಮತ್ತು ಸಾಲ ತೆಗೆದುಕೊಳ್ಳೋರೊಳಗೆ ಒಂದು ಮಾಧುರ್ಯದ ಬಾಂಧವ್ಯಗಳು ಹೋಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಕೊಡೋರು ಹೆಚ್ಚು ಕಡಿಮೆ ಆಗೋದು. ಸಾಲ ತೊಗೊಂಡ್ಮೇಲೆ ಕೊಡೋ ಮುಂದೆ ಕೆಲವು ಬಡ್ಡಿ ಅಟ್ಟು ತುಂಬಕ್ಕಾಗ್ತದೆ, ಕೆಲವೊಮ್ಮೆ ಅದನ್ನು ತುಂಬಲಿಕ್ಕೆ ಆಗೋದಿಲ್ಲ, ಒಂದು ಸ್ಟಡಿರಪ್ಪ ಅಂತ ಹೇಳಿಕ್ಕೆ ಬರ್ತದೆ. ಇಲ್ಲಿ ಬಡ್ಡಿಗೆ ಚಕ್ರ ಬಡ್ಡಿ ಬೀಳೋದಿಲ್ಲ ಅಂತ. ಮತ್ತು ಇನ್ನೊಂದು ಮುಖ್ಯದ ರಿಕಾರ್ಡ್ ಮಾಡಿಕೊಡೋದು, ಸ್ಪಷ್ಟವಾದ ರಿಕಾರ್ಡ್ ಆಗಲೇಬೇಕು. ಆನ್ಲೈನ್ ಮೇಲಂತೂ ಹಾಗೇ ಆಗ್ತಿರ್ತದೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ನಮಗಂತೂ ಮೊದಲಿಂದ ಡೈರಿ ಇಟ್ಕೊಳ್ಳೋದು ಮಾಡೋದು ಪಾಸ್ಬುಕ್ಕು ಮತ್ತೇನೆಲ್ಲ ಇದ್ದೇ ಇರ್ತಾವೆ. ಅದರಲ್ಲಿ ಮೆನ್ಷನ್ ಮಾಡಿಸ್ಕೊಂಡು ಸಾಲ ತುಂಬುವಂಥವ್ರ ವಿಷಯದ ಒಂದು ಇವತ್ತು ಭರವಸೆ ಆಗಿದೆ. ಇವೇನಾಗಿದ್ದು ಮೈಕ್ರೋ ಫೈನಾನ್ಸ್ ಅವರು ಕೊಟ್ಟರು ತೊಗೊಂಡು ವಾರಕ್ಕೂ ಬರೋರು ಆ ಥರ ಅಂತ ಹೊಸರಿಗೊಬ್ಬರು ಯಾರೋ ಬರ್ತಾರೆ, ತೊಗೊಂಡೋಗೊಬ್ಬರು ಯಾರೋ ಬರ್ತಾರೆ. ಅವ್ರು ಯಾರ ಲಿಸ್ಟ್ ಇಟ್ಟಿರೋದಿಲ್ಲ. ಭಾಳಷ್ಟು ಫೈನಾನ್ಸ್ಗಳಲ್ಲೇ ಭಾಳಷ್ಟು ಈ ಲೇವಾದೇವಿ ಕೊಡೋಲ್ಲ ಇಂಥವ್ರಿ. ಏನೋ ಮನೆ ತುಂಬಿದ್ನಲ್ರಿ ಬಡ್ಡಿ ಗಂಟೆ ಸಗದು ಇಲ್ಲ ನಿನ್ನ ದಿನ ಕಂತು ಭಾಳ ಅದಾವ, ನೀನು ಬಡ್ಡಿ ಇಟ್ಟು ಸರ್ ಅದು ಏನೇನೋ ದಾಖಲೆ ತೋರಿಸ್ಬಿಟ್ಟು ಬಿಡೋದು. ದಾಖಲೆ ಇರೋದಿಲ್ಲ ತೊಗೊಂಡವ್ರ ಕಡೆನೋ ಕೊಟ್ಟವ್ರ ಕಡೆ ಕೊಟ್ಟವ್ರಂತ ಪರ್ಪದಲ್ಲಿ ದಾಖಲೆ ಇಡೋದಿಲ್ಲ ರೀ. ಮತ್ತು ವಸೂಲಿಗೆ ಯಾರ್ಯಾರು ಹೊಸ್ತಿರ್ತಾರೆ. ಯಾಕಂದ್ರೆ ವಸೂಲಿ ಮಾಡೋಕ್ಕೆ ಒಂದು ಗುಂಡಾ ಗ್ಯಾಂಗನ್ನು ತಯಾರು ಮಾಡಿಬಿಟ್ಟಿರ್ತಾರೆ ಅವರು ಸಾಲ ಕೊಡೋರು. ಕೊಡಲಿಲ್ಲ ಅಂದರೆ ಒಂದೆರಡು ಜಡ್ಜ್ ಅದು ತೊಗೊಂಬರಪ್ಪ ಅದು ಮನೆ ಬಾಕಲರು ಹಾಕಿರಿ ಗೀಲಿ ಹಾಕಿರಿ ಅವು ಹೆಚ್ಚಾಗಿಬಿಟ್ರು ಈ ಸಲ. ಮತ್ತು ಸಾಲ ಒಂದು 4-5 ಕಡೆ ಕೊಡೋದನ್ನ ರೀ ಎಲ್ಲರೂ ಒಂದು ತುಂಬ್ತಾನಂತ ಅನಿಸ್ತು. ಮನೆಗಿನ ಏಜ್ ಅಂದ್ರೆ ಕೊಟ್ಟರೆ ಕೊಡೋದು ಹೋಗ್ರಿ. ಅವ್ರು ಮುಂದೆ ಮನೆ ವಸೂಲು ಮಾಡೋಕೆ ಬರ್ತದೆ, ಮತ್ತೆ ಮಾಡೋಕೆ ಬರ್ತದೆ, ಮನೆಯಿಂದ ಎಮ್ಮೆ ಹಿಡ್ಕೊಂಬರ ಬರ್ತದೆ, ಕ್ವಾನರ್ ಹಿಡ್ಕೊಂಬರ ಬರ್ತದೆ ಅಂತೇಳಿ ಸಾಲ ಕೊಡೋರು ಧೈರ್ಯ ಕೊಡ್ತಿದ್ರು. ಮನೆ ಐತಿ ಅಂದ್ರೆ ಮತ್ತೇನು ಹೋಯ್ತು ಅಂದ್ರೆ ಈಗೇನಾಗಿಬಿಟ್ಟಿದಪ್ಪ ಅಂತಂದ್ರೆ ಅಷ್ಟು ಸುಲಭವಾಗಿ ಸಾಲ ಕೊಡೋರು ಮುಂದೆ ಬರೋದಿಲ್ಲ ಅಂತ. ಕೆಲವೊಂದು ಬಂದು ಆಗ್ಬೋದು, ಚಲೋ ರೀ ಬಂದು ಆದ್ರೂ ಒಂದು ರೀತಿ. ಯಾಕಂತಂದ್ರೆ ಸಾಲ ಸಿಗೋದಿಲ್ಲ ಅಂದ್ರೆ ಕೆಲವೊಂದು ಚಟ ಮಾಡೋರು ಬಿಟ್ಟು ಬಿಡ್ತಾರೆ. ಯಾಕಪ್ಪ ಅಂತಂದ್ರೆ ನಾವು ಸಾಲ ಕೇಳಕ್ಕೆ ಹೋದ್ರೆ ಒಂದು ದಾಖಲೆ ಬೇಕಪ್ಪ ಏನು ದಿನ ಕಡೆ ಕೇಳ್ತಾರೆ ಅವರು ಕೊಡೋರ. ಯಾಕೆ ಹೊಳ್ಳಿ ಬರೋದು ನೋಡ್ಬೇಕಲ್ರಿ. ನಾಳೆ ಇದೇ ಮನುಷ್ಯ ಹೊಳ್ಳಿ ನಿಂತ ಕೇಸ್ ಆಗಿದಪ್ಪ ಅಂದ್ರೆ 1 ಲಕ್ಷ ರೂಪಾಯಿ ಬಡ್ಡಿ 3 ತಿಂಗಳು 5 ಜೈಲ 108 ಬೆರಸ ಅಂತ ಕಾನೂನುಗಳು ತಯಾರಾಗ್ಯದ. ಸಾಲಗಾರ ಕಿರುಗುಗಳವ್ರಿಗಂತ ಏನು ಭಾಳ ತ್ರಾಸದ. ಯಾಕೆ ಕರ್ನಾಟಕ ರಾಜ್ಯ ಸರ್ಕಾರ ಅಂತ ಸ್ಟ್ರಿಕ್ಟಾಗಿ ಮಾಡಿದ ಫಾಲೋಅಪ್. ಇನ್ನು ಅನ್ಯಾಯಕ್ಕೆ ನಿಜವಾಗಿ ಒಳಗಾದವರು ಕಂಪ್ಲೇಂಟ್ ಉಳ್ಕೊಂಡು ಹಾದಿ ಆಗ್ತದೆ. ಪೊಲೀಸರು ಸಹಿತ ಭಾಳಷ್ಟು ಮುಚ್ಚಿಡೋಕೆ ಆಗೋದಿಲ್ಲ. ಯಾಕಂದರೆ ಇವತ್ತು ಇವೆಲ್ಲ ಇಂಥ ವ್ಯವಹಾರಗಳೆಲ್ಲ ಪೊಲೀಸ್ ಠಾಣದಾಗ ಬಗೆಹರಿತಿರ್ತಾವೆ ರೀ. ಅವ್ರಿಗೆ ಅಂಜಿಸೆ ಇವ್ರಿಗೆ ಅಂಜಿಸೆ ಭಯ ಹುಟ್ಟಿಸೆ ಪೊಲೀಸರು ಅಲ್ಲಿ PSI ಮತ್ತಾರು ಹಂಚಿಕೊಂಡು ವ್ಯವಹಾರ ಬಗೆಹರಿಸ್ತಿರ್ತಾರೆ. ಕೆಲವೊಮ್ಮೆ ನ್ಯಾಯಬದ್ಧ ಆಗ್ತವೆ, ಕೆಲವೊಮ್ಮೆ ಅನ್ಯಾಯ ಹೆಚ್ಚಾಗಿರ್ತವೆ. ಹೇಗಪ್ಪ ಅಂತಂದ್ರೆ ಬಡ್ಡಿ ಕೂಡ ನಾವು ಪೊಲೀಸರ ಜೊತೆ ಸಂಬಂಧ ಇಟ್ಟಿರ್ತಾರೆ, ಅನೈತಿ ಸಂಬಂಧಗಳು ಇರ್ತವೆ. ಅವ್ರೊಳಗೆ ಏನೇನೇನೋ ಅಂತ. ಹೀಗಾಗಿ ವ್ಯವಹಾರಗಳು ಸರಿಯಾಗಿ ನ್ಯಾಯಬದ್ಧವಾಗಿ ಆಗುವುದಿಲ್ಲ ಅನ್ನೋದು ಈಗಾಗಲೇ ಹಲವು ಸಲ ಸ್ಪಷ್ಟ ಆದಂಥ ವಿಷಯ ಆಗಿದೆ. ಭಾಳಷ್ಟು ಸಲ ಮ್ಯಾಕ್ಸಿಮಮ್ ಅಂದರೂ ಅಡ್ಡಿ ಇಲ್ಲ. ಆದರೆ ಕೆಲವೆಲ್ಲೋ ಒಳ್ಳೆ ಪ್ರಾಮಾಣಿಕ ಪೊಲೀಸರಿದ್ದಾರೆ ಆ ಮತ್ತು ಬೇರೆ. ಆದರೆ ಅವರು ಸಹಿತ ಕೆಲವೊಮ್ಮೆ ಸಹದ್ರಿ ರೊಕ್ಕ ನೋಡಿದ್ಕೊಂಡು ಮನುಷ್ಯ ಚಿತ್ತ ಚಂಚಲ ಆಗೋ ಸ್ವಾಭಾವಿಕ. ನನಗೊಂದಿಷ್ಟು ಏನೋ 1,000-10,000 ಸಿಗ್ತಾವೇನೋ ಅನ್ನುವಂಥ ಮಾತು ಇದು ಪ್ರತಿಯೊಬ್ಬರಿರೋದ್ರಿಂದಾಗೆ ಆಟೋಮೆಟಿಕ್ ಭ್ರಷ್ಟಾಚಾರ ಸ್ಟಾರ್ಟ್ ಆಗಿಬಿಡ್ತದೆ. ಬಟ್ ಈ ಸಲ ಸ್ಟ್ರಿಕ್ಟಾಗಿ ಏನೋ ಒಂದು ನಮ್ಮ ಏನಪ್ಪ ಆರ್ಡಿನೆನ್ಸ್ ಅಂತಂದ್ರೆ ನಿಮಗೆ ಗೊತ್ತದ, ಒಂದು ಯಾವುದೇ ರೂಪದಲ್ಲಿ ಒಂದು ಆರ್ಡಿನೆನ್ಸ್ ತಂದು ಅದರ ಒಂದು ಏನಪ್ಪ ಅಂತಂದ್ರೆ ಈ ನಿಯಂತ್ರಣ ಮಾಡೋ ಸಲುವಾಗಿ ಇದನ್ನು ಸುಗ್ರೀವಾಜ್ಞೆ ಕೆಲವು ನೋಡ್ರಿ ಶಬ್ದಗಳು ಸಹಿತ ಭಾಳ ಕಷ್ಟ ಆಗ್ತದೆ. ನಾವು ಆರ್ಡಿನೆನ್ಸ್ ಸರ್ಚಾಗಿ ನೆನಪಿಡ್ತೀವಿ. ಅದು ಏನಂತಾರೆ ಪಕ್ಕ ನೋಡೋದು ಸಹಿತ ಪ್ರಾಬ್ಲಮ್ ಮಾಡ್ತಾವೆ. ಸುಗ್ರೀವಾಜ್ಞೆ ತರುವಂಥ ಕೆಲಸವನ್ನು
ನಮ್ಮ ಸರ್ಕಾರ ಅಂದರೆ ಸಿದ್ದಣ್ಣ ಸರ್ಕಾರ ಮಾಡ್ತಾ ಇದೆ. ಭಾಳ ಒಳ್ಳೆಯ ಕೆಲಸ ಇದು, ಜಲ್ದಿ ಮಾಡಲಿ ಅದನ್ನು. ಯಾಕೆಂದರೆ ಭಾಳಷ್ಟು ಕಡೆ ತೊಂದರೆ ಭಾಳ ಆಗ್ಲಿಕ್ಕತ್ತದ. ಮತ್ತು ಇನ್ನೊಂದು ಏನು ಹೇಳಿದೆ ಜಸ್ಟ್ ನಿಮಗೆ, ಒಂದು ಕಡೆ ಸಾಲಿಲ್ಲ 3-4 ಕಡೆ ಇವರು ತುಂಬ್ತಾರ ಸ್ವಲ್ಪ ಅನಿಸ್ತು ಮನೆಗೆ ಇತ್ತಂದ್ರೆ ಇವು ಕೊಟ್ಟೆ ಬಿಡ್ತಾರ. ಮತ್ತು ಇನ್ನೊಂದು ಭಾಳ ರಿಸ್ಟ್ರಿಕ್ಷನ್ ಹಾಕಿದ್ದು ಭಾಳ ಚಲೋ ಆಯಿತು. ಅವ್ರಿಗೆ ಅವಶ್ಯಕದಲ್ಲಿ ಅಷ್ಟೇ ನೀವು ಕೊಡುವಂಥದ್ದು. ಎಷ್ಟು ಇರ್ತಾರೆ ನಿಮ್ಮ ಇನ್ಕಮ್ ಅದ್ರ ಮೇಲೆ ಲೆಕ್ಕ ಇದು ಆಯ್ತು. ಈಗಾಗಲೇ ಅದನ್ನು ಸ್ಟ್ರಿಕ್ಟಾಗಿ ತರಲೇಬೇಕಂತೇಳಿ ಇದ್ರಾಗ ಮೆನ್ಷನ್ ಮಾಡಿದ್ದಾರೆ. ಮತ್ತು 2 ಕಡೆ ಇದ್ದರೂ ಸಹಿತ 2 ಲಕ್ಷ ಮೇಲೆ ಸಾಲ ಕೊಡುವಾಗಿಲ್ಲ ಅನ್ನೋದು ಒಂದು ರಿಸ್ಟ್ರಿಕ್ಷನ್ ಆಗ್ತಾ ಇದ್ದಾರೆ. ಈಗ ನೋಡಿರಿ ಮೊನ್ನೆ ಪಾಪ 400 5 ಲಕ್ಷ ರೈತ ಸಿಗದಿದ್ದು ತೊಗೊಂಡ್ಬಿಡ್ತಾನೆ ರೀ. 5 ಲಕ್ಷ ಮುಟ್ಸೋಲ್ಲ, ವಾರಕ್ಕೆ ಮುಟ್ಸೋಲ್ಲ. ಒಂದು ಭರವಸೆ, ಬಂಡ ಭರವಸೆ. ಆರಂಭದಲ್ಲಿ ಸರಿ ಅನಿಸ್ತದ, ದಿನ ಹೋದಂಗೆ ರೆಗ್ಯುಲರ್ ತುಂಬಬೇಕಲ್ಲ ಟೈಮ್ ಮುಗಿತನಕ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಈಗಾಗಲೇ ಗೊತ್ತು ನಿಮ್ಗೆ ಹೇಳಿದಂಗೆ ರೆಕಾರ್ಡ್ಗಳು ಸರಿಯಾಗಿ ಮೇಂಟೈನ್ ಮಾಡೋಂಗಿಲ್ಲ ಇವು. ಯಾಕೆಂತಂದ್ರೆ ರೆಕಾರ್ಡ್ ಕರೆಕ್ಟ್ ಇದ್ದಪ್ಪ ಅಂದ್ರೆ ನಮ್ಗೆ ಗೊತ್ತಾಗ್ತದೆ ಬಡ್ಡಿ ಎಷ್ಟು ಮುಟ್ಟಿದೆ, ಗಂಟೆ ಎಷ್ಟದ ಅಂತ ಹೇಳಿ. ಈಗ ಅದು ಗೊತ್ತು ಹೋಗಂಗಿಲ್ಲ. ಮತ್ತು ಭಾಳಷ್ಟು ಕಡೆ ಹೆಬ್ಬಟ್ಟವ್ರು ಭಾಳ ಇರೋದ್ರಿಂದ, ತಿಳುವಳಿಕೆ ಇಲ್ಲದ್ರಿಂದಾಗೆ ಅನ್ಯಾಯಗಳು ಭಾಳ ಆಗ್ತಾವೆ ಈ ಸಾಲ ಕೊಡುವಲ್ಲಿ ತೊಗೊಳುವಲ್ಲೇ. ಅದಕ್ಕೆ ಈ ಸಲ ಕರ್ನಾಟಕ ಸರ್ಕಾರ ಇದ್ದು ಒಂದು ದಿಟ್ಟವಾದ ಕ್ರಮವನ್ನು ಮಾಡಿದೆ. ಈ ಕಾನೂನು ಮಾಡಲಿಕ್ಕೆ ಹೊರಟದ, ಅದಕ್ಕೆ ಸುಗ್ರೀವಾಜ್ಞೆ ತರಲಿಕ್ಕತ್ತದ, ಮತ್ತು ಪಾಸು ಮಾಡ್ಕೊಳ್ತದೆ. ಮಾಡಲಿ, ಕೆಲವು ಮೈನರ್ ದೋಷಗಳು ಮತ್ತು ಚರ್ಚೆ ಮಾಡಿ ಮಾಡ್ಕೊಳಕ್ಕೆ ಬರ್ತದೆ. ಬಟ್ ಇದು ಮಾಡಬೇಕಾಗಿತ್ತು. ಯಾಕಂದರೆ ಬಡ್ಡಿ ಕೊಡೋರು ಹಾವಳಿ ರಾಜ್ಯ ತುಂಬ ಅಷ್ಟಲ್ಲ, ದೇಶ ತುಂಬನೂ ಅದರ ಇದು. ಯಾಕಂದರೆ ಬ್ಯಾಂಕ್ಗಳಿಂದ ಇದಕ್ಕೆ 8-9% ಬಡ್ಡಿ ತರೋದು, ಇಲ್ಲಿ 18, 20, 30, 40% ಹೊರಗೆ ಕೊಡೋದು. ಆ ನಂತರ ದುಡ್ಡು ಸರ್ಕಾರಿ ಬ್ಯಾಂಕಲ್ಲಿ ಇರ್ತಾರೆ, ರೆಗ್ಯುಲರ್ ತುಂಬ್ಕೊಂಡು ಹೋಗೋದು. ಅಲ್ಲಿ 9 ತುಂಬೆ 8 ತುಂಬೆ ಉಳಿದು ರೊಕ್ಕ ಹೊಡ್ಕೊಂಡು ಹೋಗುವಂಥ ಒಂದು ದೊಡ್ಡ ಏನಪ್ಪ ಜಾಲ ಆಗಿಬಿಟ್ಟಿದ್ದು ಸಾಲ ಕೊಡೋರದು. ದೊಡ್ಡ ಒಂದು ಸಂಘ ಸಂಸ್ಥೆಗಳು ಸಹ ಇದನ್ನ ಕೆಲಸ ಮಾಡ್ತಾಯಿದ್ವು. ಆ ಸಂಘ ಸಂಸ್ಥೆಗಳು ಜನರ ಕಲ್ಯಾಣ ಕೆಲಸ ಮಾಡೋದು, ಇದು ಫೈನಾನ್ಸ್ ತೆಗೆದು ಮಾಡೋದು, ಬ್ಯಾಂಕ್ಗಳಿಂದ 8-10% ತರೋದು. ಅದನ್ನು ಸಿಕ್ಕಾಪಟ್ಟೆ ರೀ. 20% ಆಗಿರ್ಬೋದು, 40%, ಮಿನಿಮಮ್ ಒಂದು 20 ಕೆಳಗಿಂತ ಯಾರು ಕೊಡುವಂಗಿಲ್ಲ. ಆ ರೀತಿ 2 ರೂಪಾಯಿ ಬಡ್ಡಿ, 3 ರೂಪಾಯಿ ಬಡ್ಡಿ, 4 ರೂಪಾಯಿ ಬಡ್ಡಿ, ವಾರಕ್ಕೆ ತಿಂಗಳಿಗೆ ಈ ರೀತಿ ವಾರಕ್ಕೆ 10 ರೂಪಾಯಿ ಬಡ್ಡಿ ಮಾಡುವಂಥವ್ರು ನಾವು ನೋಡಿದ್ವಿ. ಸಾಕಷ್ಟು ಇದಕ್ಕೆ ಹೆಚ್ಚಿದವ್ರು ನೋಡಿದ್ವಿ. ಕೆಲವೊಬ್ಬರಂತ ಇವತ್ತು ನಾಳೆ ಡಬಲ್ ಮಾಡಿ ಕೊಡ್ತೀವಿ ಅನ್ನೋಂಥವ್ರು ಅದಾರ. ಅಂಥವ್ರು ಯಾವ ಕೆಲಸಕ್ಕೆ ಹೋಗ್ತಾರೋ ಗೊತ್ತಿಲ್ಲ. ಅದು ನೀವು ಬಿಡಿಸಿ ಹೇಳ್ಬೇಕಾಗಿಲ್ಲ. ಯಾಕಂತಂದ್ರೆ ಇವತ್ತು ಇದು ನಾಳೆ ಬಂತಪ್ಪ ಅಷ್ಟು ಡಬಲ್ ಆಗಿ ಬರ್ತೀನಿ, ನಾನು ಡಬಲ್ ಕೊಡ್ತೀನಿ ಪಾ ನಿನಗೆ ಅಂತ 10,000 ಬೋದು 10,000 ನಾಳೆ ಹಾಕಿ ಕೊಡ್ತೀನಿ ಅಂತ ಇವು ಅದಾವ್ರು ಇಲ್ಲೇ. ಅದಕ್ಕಾಗಿ ಇಂಥವಕ್ಕೆಲ್ಲ ಒಂದು ರೀತಿಯಿಂದ ಬ್ರೇಕ್ ಹಾಕಬೇಕಾಗಿತ್ತು. ಬ್ರೇಕ್ ಹಾಕೋ ಕೆಲಸ ಮಾಡಿದಾರೆ. ಮತ್ತು ಇದರಿಂದಾಗಿ ಒಂದು ಸ್ವಲ್ಪ ಸಾಲ ತೊಗೊಳೋರಿಗೂ ಒಂದು ರೀತಿಯಿಂದ ಏನಪ್ಪ ಅಂದ್ರೆ ಅಸೆಂಬ್ಲಿ ರಿಸ್ಟ್ರಿಕ್ಷನ್ ಬರ್ತದೆ. ಏನು ಇದ್ರೆ ಮಾತ್ರ ಸಾಲ ಕೊಡೋರು ಕೊಡ್ತಾರೆ. ಸುಮ್ಮನೆ ಒಂದು ಮುಖ ನೋಡಿ ಕೊಡ್ತೀನಿ ಅಂತ ನಾಳೆ ಕೈ ಕೊಟ್ಟರೆ ಏನು ಮಾಡೋದು, ಇವ್ರ ಕೇಸ್ ಹಾಕಿಲ್ಲ ಅಂತೇಳಿ ಅವ್ರಿಗೂ ಭಯ ಹುಟ್ಟಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದ. ಯಾಕೆ ಈಗ ಸಾಕಷ್ಟು ಕಿರುಗಳು ಕೊಟ್ಟ ಅನೇಕರು ಊರು ಬಿಟ್ಟು ಹೋಗಿದ್ದಾರೆ, ಮತ್ತೆಲ್ಲ ಹೋಗಿದ್ದಾರೆ, ಕೆಲವರು ತಿರ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಈಗಾಗಲೇ ನೀವು ಸುದ್ದಿ ಕೇಳಿದಿರಿ. ಅದರಲ್ಲೇ ಮ್ಯಾಕ್ಸಿಮಮ್ ಸತ್ಯದ ಅಂತ ನಮ್ಗೆ ಅನ್ನಿಸ್ತದೆ. ಯಾಕಪ್ಪ ಅಂದ್ರೆ ಇವರು ಹೇಳ್ತಾರಿಲ್ಲ, ಸಾಲ ಕೊಡೋರು ಹೇಳ್ತಾರೆ ಇಲ್ಲರಿ ಒಯ್ದು ಭಾಳ ಚೆಂದಾಗಿ ಒಯ್ತಾರೋ, ಕೈ ಕಾಲು ಬಿಡ್ತಾರೋ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಓದ್ ಗಂಡು ಆಗ್ತಾರೆ ರೀ, ಹಾಗ್ರಿ ಹೀಗ್ರಿ ಮಾತಾಡ್ತಾರೆ. ಅವ್ರು ಅನ್ನೋದ್ರಲ್ಲೇನು ಸತ್ಯದ ಇಲ್ಲ ಅಂತಲ್ಲ. ಯಾಕಂದರೆ ಸಾಲ ತೊಗೊಂಬಂದು ಎಷ್ಟು ಮನುಷ್ಯ ಮೆತ್ತಗಿರ್ತಾನೆ, ಸಾಲ ತುಂಬೋದು ಬಂದಾಗ ಅಷ್ಟು ಬಿರುಸಾಕ ನೋಡೋದು ನಾವು ನೋಡಿದ್ವಿ ಈಗಾಗಲೇ. ಅದಕ್ಕಾಗಿ ಸರ್ವಜ್ಞ ಹೇಳಿದಾನೆ, ಸಾಲವನ್ನು ಕೊಂಬಾಗ ಹಾಲು ಬೋನವನುಂಡು ಸಾಲಿಗರು ಬಂದು ಎಳೆವಾಗ ಕಿಬ್ಬದಿಯ ಕಿರು ಮುರಿದಂತೆ ಸರ್ವಜ್ಞ ಅಂತ. ಇವೆರಡೂ ಕಡೆ ಮುಖವುಳ್ಳಂಥ ಒಂದು ಏನಪ್ಪ ಅಂತಂದ್ರೆ ಇದಕ್ಕೆ ನಾವೇನು ಅಂತೀವಿ ಖಡ್ಗಾದ. ಅದು ಎಷ್ಟಾದರೂ ಕೊರಿದನ. ಅದಕ್ಕೆ ಸಾಲ ಕೊಡೋರು, ಸಾಲ ತೆಗೆದುಕೊಳ್ಳೋರು ಇಬ್ಬರಿಗೂ ಒಂದು ರೀತಿ ರಿಸ್ಟ್ರಿಕ್ಷನ್ ಆಗ್ಯದ. ಮತ್ತು ಸಾಲ ಕೊಡೋರು ಭಾಳಷ್ಟು ವಿಚಾರ ಮಾಡ್ಬೇಕಾಗ್ತದೆ. ಮತ್ತು ಲೈಸೆನ್ಸ್ ಇಲ್ಲದೆ ಕೊಟ್ರಂತ ನಾಳೆ ಸ್ವಲ್ಪ ಎದುರಾಳಿ ಸ್ವಲ್ಪ ಎಜುಕೇಟೆಡ್ ತಿಳೋಂಗೆ ಹೇಳಿದ್ರೆ ಅರ್ವಕ್ಕೆ ಹೆಚ್ಚು ಡೂಬ್ ಆಗುವ ಸಾಧ್ಯತೆ ಭಾಳ ಅದಾವ. ಭಾಳ ಜನ ಆ ರೀತಿ ಮಾಡ್ತಾರೆ ಅನ್ನೋದು ಅಷ್ಟು ಸತ್ಯ. ಅದು ಸುಳ್ಳೇನಲ್ಲ, ಅದು ಸತ್ಯನ. ಅದಕ್ಕೆ ಸಾಲ ಕೊಡೋರು ಇನ್ಮೇಲೆ ಎಚ್ಚರ ಎಚ್ಚರ ಎಚ್ಚರ. ಏನಪ್ಪ ಅಂದ್ರೆ ನಿಮ್ಮ ದುಡ್ಡು ಕೊಟ್ಟಿದ್ದು ಹೋಗು ಸಾಧ್ಯತೆಗಳು ಭಾಳ ಇದಾವೆ ಅಂತ ಹೇಳ್ತಾ, ಮತ್ತು ಇದು ಮಾಡಿದಕ್ಕೆ ಈ ಒಂದು ಕಾನೂನು ಮಾಡಿದಾಗ ಮತ್ತು ಜನರಿಗೆ ಒಂದು ಭರವಸೆ ಮಾಡಿದಾಗ ನಮ್ಮ ಸಿದ್ದರಾಮಯ್ಯನವ್ರಿಗೆ ಮತ್ತು ಅವ್ರ ಕ್ಯಾಬಿನೆಟ್ಗೆ ಒಂದು ಅಭಿನಂದನೆ ಸಲ್ಲಿಸಬೇಕಾಗ್ಯದ. ಯಾಕಂದ್ರೆ ಸಾಲ ಏನು ಸರ್ಕಾರ ಕೊಡುವಂಥದ್ದಾಗಬೇಕು, ಜನ ಎತ್ತುವಂಥದ್ದಾಗಬೇಕು. ಅದಕ್ಕೆ ಮುಖ್ಯವಾಗಿ ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಏನಾದರೂ ಸಾಧ್ಯದಲ್ಲ ಅನ್ನೋದನ್ನು ಸಿದ್ದರಾಮಯ್ಯನವರು ಅವ್ರ ಕ್ಯಾಬಿನೆಟ್ ವಿಚಾರ ಮಾಡಬೇಕು. ಯಾಕಂದ್ರೆ ಉದ್ಯೋಗ ಇತ್ತಂದ್ರೆ ಯಾರು ಸಾಲ ಮಾಡಲಿಕ್ಕೆ ಹೋಗೋದಿಲ್ಲ. ಅವ್ರ ಮನೆ ಅವ್ರು ದುಡಿದ್ರಿಂದ ನಡೀಲಿಕ್ಕೆ ಐತಪ್ಪ ಅಂದ್ರೆ ಯಾಕೆ ಸಾಲ ಮಾಡ್ತಾರೆ? ಮುಂದೆ ಸಾಲ ಮಾಡಿದ್ರೆ ಸೊಕ್ಕಿಗೆ ಸಾಲ ಮಾಡ್ತಿರ್ತಾರೆ, ಅವ್ರು ವಸೂಲಿ ಮಾಡ್ಕೊಳ್ತಿರ್ತಾರೆ ಅಂತ ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡ್ತಿದ್ದಾಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ S16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದಕ್ಕಾಗಿರಲಿ ವಂದನೆಗಳು.